ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನನಗೆ ಫ್ರೈಡೇ ವರ್ಕ್ ಫ್ರಮ್ ಹೋಮ್ ಇತ್ತು. ಹಂಗಾಗಿ ನಾನು ಅವತ್ತಿನ ದಿನ ಮನೇಲೇ ಇದ್ದಿದ್ದರಿಂದ ಏನಾದರೂ ಮಾಡ್ಕೋಬೇಕು ಅನ್ನಿಸ್ತಿತ್ತು. ಅದಕ್ಕೇನೆ ಬಿಸಿಲಿಗೆ ಈ ರೀತಿಯಾದಂಥ ಜ್ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೆಲ್ಲದಲ್ಲಿ ನಾನು ಮ್ಯಾಂಗೋ ಟ್ಯಾಂಗ್ ಜ್ಯೂಸ್ ಮಾಡಿಕೊಂಡೆ. ಸೊ ಬಿಸಿಲಿಂದ ಬರೋರಿಗೆ ತಂಪಾಗಿರುತ್ತೆ, ಮನೆಗೆ ಯಾರಾದರೂ ಬಂದರೆ ಕೊಡೋದಕ್ಕೂ ಆಗುತ್ತೆ. ಮತ್ತು ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ರು, ಅವರು ರಿಟರ್ನ್ ಬಂದಾಗ ಬಿಸಿಲಿಂದ ಬಂದಿರ್ತಾರಲ್ಲ, ಸೊ ಅವ್ರು ಕುಡಿಯೋಕ್ಕಾಗುತ್ತೆ ಅಂದ್ಬಿಟ್ಟು ಈ ರೀತಿ ಟ್ಯಾಂಗ್ ಜ್ಯೂಸ್ ಮಾಡಿಟ್ಕೊಂಡೆ. ಅದಾದಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಲಾಸ್ಟ್ ಟೈಮ್ ಮಾಡ್ಕೊಂಡಂಗೆ ನಾನು ಬೇಲ್ಪುರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಬೇಲ್ಪುರಿ ಲಾಸ್ಟ್ ಟೈಮೇ ನಾನು ಹಿಂಗೆ ಮಾಡ್ಕೊಂಡೆ ಅಂತ ತೋರಿಸಿದ್ದೆ. ಅದೇ ಪ್ರೊಸೀಜರಲ್ಲೇ ನಾನು ಈ ಸರಿನೂ ಮಾಡ್ಕೊಂಡಿದ್ದು. ಎಕ್ಸ್ಟ್ರಾ ಅಂದರೆ ಕೋಡ್ಬಳೆ ಮತ್ತು ನಿಪ್ಪಟ್ಟು ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಬೇಲ್ಪುರಿ ಕೂಡ ಟೇಸ್ಟಿಯಾಗಿತ್ತು, ಆದರೆ ಏನು ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ. ಆದರೆ ತಿನ್ಬೋದಿತ್ತು, ಚೆನ್ನಾಗಿತ್ತು. ಸೊ ಈ ರೀತಿ ಬೇಲ್ಪುರಿ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಅನ್ನಿಸ್ತಿತ್ತು. ಅದಕ್ಕೆ ನಾನು ಲಾಸ್ಟ್ ಟೈಮ್ ಮ್ಯಾಂಗೋದು ಪ್ಯೂರಿ ಏನು ಮಾಡಿದ್ನಲ್ಲ, ಈ ಸರಿ ಪಪಾಯ ಪ್ಯೂರಿ ಮಾಡಿದೆ. ಮನೇಲಿ ಪಪಾಯ ಇತ್ತು ಅಂದ್ಬಿಟ್ಟು ಸೊ ಈ ರೀತಿ ಪಪಾಯನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಫುಲ್ ನುಣ್ಣಗೆ ರುಬ್ಕೊಂಡ್ಬಂದೆ. ಸೊ ಈ ರೀತಿ ನುಣ್ಣಗೆ ರುಬ್ಕೊಂಡ್ಮೇಲೆ ನಾನು ಇದಕ್ಕೇನೆ ಲಾಸ್ಟ್ ಟೈಮ್ ಹಾಕ್ದಂಗೆ ಡಿಫ್ರೆಂಟ್ ಅಂದರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಅದ್ರ ಜೊತೆ ಅಂಜೂರ ಇಷ್ಟನ್ನು ಹಾಕಿ ನಾನು ನೀಟಾಗಿ ಒಂದು ಕುಟ್ಟಣಿಗೆಯಲ್ಲಿ ನೀಟಾಗಿ ಕುಟ್ಕೊಂಡು, ಅಂದರೆ ನೀಟಾಗಿ ಅಂದರೆ ಫುಲ್ ಕುಟ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಕುಟ್ಕೋಬೇಕಾಗುತ್ತೆ. ಸೊ ಈ ರೀತಿ ಕುಟ್ಕೊಂಡು ನೀಟಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು, ಸೊ ಡಿಫ್ರೆಂಟ್ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮನೇಲಿ ಯಾವ ಫ್ರೂಟ್ಸ್ ಇತ್ತೋ ಆ ಫ್ರೂಟ್ಸ್ನ ಹಾಕ್ಕೊತಾ ಹೋದೆ. ಈ ರೀತಿಯಾದಂಥ ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸು, ವಾಟರ್ ಮೆಲನ್ನು, ಸೊ ಇಷ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಒಂದು ಪಪಾಯ ಪ್ಯೂರಿಗೆನೆ ಹಾಕ್ಕೊತಾ ಹೋದೆ. ಸೊ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಮ್ಯಾಂಗೋ ಪ್ಯೂರಿಗಿಂತ ನನಗೆ ಪಪಾಯ ಪ್ಯೂರಿ ಸಖತ್ ಇಷ್ಟ ಆಯಿತು. ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡೆ ನಾನು. ಸೊ ಸಕ್ಕರೆ ಹಾಕೊಳ್ಳೋರು ಸಕ್ಕರೆ ಹಾಕೋಬಹುದು, ನನಗೆ ಸಕ್ಕರೆ ಹಾಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಹಂಗಾಗಿ ನಾನು ಮನೇಲಿ ಇದ್ದಿದ್ದಂಥ ಹನಿನೇ ಹಾಕ್ಕೊಂಡೆ. ಇಲ್ಲ, ನೀವು ಹನಿ ಆದರೂ ಹಾಕೋಬಹುದು, ಅಥವಾ ಬೆಲ್ಲ ಆದರೂ ಹಾಕೋಬಹುದು, ಅಥವಾ ಸಕ್ಕರೆ ಆದರೂ ಹಾಕೋಬಹುದು, ಅದು ನಿಮ್ಮ ಚಾಯ್ಸು. ಸೊ ಇಷ್ಟೆಲ್ಲ ಮಾಡಿಕೊಂಡು ನಾನು ಸಂಜೆ ಆಗ್ತಿದ್ದಂಗೆ ಸ್ವೀಟಿ ಮತ್ತು ನಾನು ಇಬ್ಬರು ಕೂಡ ಜಿಂಕೆ ಪಾರ್ಕ್ ಹೋಗಿದ್ವಿ. ನಾನು ಜಿಂಕೆ ಪಾರ್ಕ್ ಹೋಗಿ ತುಂಬ ವರ್ಷಗಳೇ ಆಗಿತ್ತು, ಹೋಗೇ ಇರಲಿಲ್ಲ ನಾನು. ಆಲ್ಮೋಸ್ಟು ಒಂದು 6 ಇಯರ್ಸ್ ಆಗಿತ್ತು ಅನಿಸುತ್ತೆ. ಮನೆಯಿಂದ ಆಲ್ಮೋಸ್ಟ್ ಲೈಕ್ 1.5 ಕಿಲೋಮೀಟರ್ ಇರೋದು ಈ ಜಿಂಕೆ ಪಾರ್ಕು. ಆದರೂ ಕೂಡ ನಾನೇನು ಪಾರ್ಕೆಲ್ಲ ಅಷ್ಟು ಹೋಗಲ್ವಲ್ಲ, ಹಂಗಾಗಿ ಹೋಗಿರಲಿಲ್ಲ. ಸೊ ರೀಸೆಂಟಾಗೆ ನಾನು ಕಬ್ಬನ್ ಪಾರ್ಕ್ಗೆ ಹೋಗೋಕ್ಕೆ ಶುರು ಮಾಡಿದ್ದು. ನಾನು ನಿನ್ನೆ ಹಂಗೆ ನಮ್ಮ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದೆ ಸ್ವೀಟಿನ. ಅಲ್ಲಿಂದ ನಮ್ಮ ದೊಡ್ಡಮ್ಮನ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಂದರೆ 500 ಮೀಟರ್ಸ್ ಆಗುತ್ತೆ ಜಿಂಕೆ ಪಾರ್ಕು ಅಷ್ಟೇ. ಸೊ ಸ್ವೀಟಿಗೆ ಹೋಗೋಣ ಅಂತ ಅಂದು, ನಂಗೆ ಅವಾಗಲೂ ಏನು ಮನಸ್ಸಿರ್ಲಿಲ್ಲ ಹೋಗೋದಕ್ಕೆ. ಇಲ್ಲ, ಶ್ರೀನಗರದಲ್ಲೇ ಪಾರ್ಕ್ ಇದೆಯಲ್ಲ ಅಲ್ಲೇ ಹೋಗೋಣ ಅಂತ ಹೇಳಿದ್ದೆ. ಆದರೆ ಅವಳು ಇಲ್ಲ ಬಾ ಜಿಂಕೆ ಪಾರ್ಕ್ಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ನಿಜ ಹೇಳ್ತೀನಿ, ಸಕ್ಕತ್ತಾಗಿತ್ತು ಪಾರ್ಕ್ ಮಾತ್ರ. ನಾನು ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಆ ಪಾರ್ಕಲ್ಲಿ, ಆದರೆ ಈ ಸರಿ ಸಖತ್ತಾಗಿ ಗಿಡ ಮರ ಎಲ್ಲ ಸಖತ್ತಿದೆ. ನನಗೆ ಒಂಥರ ಮಿನಿ ಕಬ್ಬನ್ ಪಾರ್ಕ್ ಅಂತಾನೆ ಅನ್ನಿಸ್ತು, ಅಷ್ಟು ಇಷ್ಟ ಆಗೋಯ್ತು ಜಿಂಕೆ ಪಾರ್ಕು. ನಾನು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ನಾನು ಒಳಗಡೆ ಹೋಗಿರಲಿಲ್ಲ ಎಷ್ಟೋ ವರ್ಷದಿಂದ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇಷ್ಟೆಲ್ಲ ಮರ ಗಿಡಗಳನ್ನ ಬೆಳೆಸಿದ್ದಾರೆ, ಮತ್ತು ಇನ್ನೂ ಏನೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಿದ್ದಾರೆ ಅಲ್ಲಿ, ಇನ್ನೂ ಚೆನ್ನಾಗಾಗುತ್ತೆ ಅನಿಸುತ್ತೆ. ಸೊ ಕಬ್ಬನ್ ಪಾರ್ಕಲ್ಲಿ ಏನು ಅಂದರೆ ಅಲ್ಲೆಲ್ಲ ಜಾಗ ಇದೆ ಕುತ್ಕೊಳ್ಳೋದಕ್ಕೆ, ಮತ್ತು ಅಲ್ಲಲ್ಲೇ ಆಡೋದಕ್ಕೆ, ಅಲ್ಲೆಲ್ಲ ತುಂಬ ಜಾಗ ಇದೆ. ಈವನ್ ಜಿಂಕೆ ಪಾರ್ಕಲ್ಲಿ ಅದೇ ಥರ ಮಿನಿ ಕಬ್ಬನ್ ಪಾರ್ಕ್ ಥರನೇ ಇದೆ, ಆದರೆ ಕುತ್ಕೊಳ್ಳೋದಕ್ಕೆಲ್ಲ ಏನು ಹುಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆಲ್ಲ ಕುತ್ಕೊಳ್ಳೋದಕ್ಕೆಲ್ಲ ಪರ್ಮಿಷನ್ ಇಲ್ಲ, ಅಲ್ಲೆಲ್ಲ ಹತ್ತಿ ಹೋಗ್ಬಾರ್ದು, ಸುಮ್ಮನೆ ಜಸ್ಟ್ ನೋಡ್ಬೇಕಷ್ಟೇ. ಆದರೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ನಿಯರ್ ಬೈ ಯಾರಾದರೂ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇದೆ. ನಂಗೆ ಗೊತ್ತಿರಲಿಲ್ಲ, ನಾನು ಹೇಳ್ದಂಗೆ ಬಂದಿರಲಿಲ್ವಲ್ಲ, ಸೊ ನನಗೆ ಐಡಿಯಾ ಇರಲಿಲ್ಲ ಈ ರೀತಿ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಇದೆ ಅಂತ. ನನಗೆ ಯಾರೋ ಗೊತ್ತಿದ್ದರೆ ಇನ್ ಕೇಸ್ ನಾವು ಬ್ಯಾಡ್ಮಿಂಟನ್ ಕೂಡ ತೊಗೊಂಡು ಹೋಗ್ತಿದ್ವಿ. ಸೊ ನಾಳೆನೂ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ನಂಗೆ ಗೊತ್ತಿಲ್ಲ ನಾವು ಹೋಗ್ತೀವೋ ಇಲ್ವೋ ಅಂತ. ಸೊ ಬೇರೆ ಏನಾದರೂ ಕೆಲಸ ಬಂದರೆ ಬೇರೆ ಕೆಲಸ ಮಾಡ್ಕೊತೀವಿ. ಇನ್ ಕೇಸ್ ಏನೂ ಇಲ್ಲ ಹೋಗ್ಬೋದು ಅಂದರೆ ನಾನು ಸ್ವೀಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ನೋಡಬೇಕು. ಸೊ ನಾಳೆ ಏನಾದ್ರು ಇನ್ ಕೇಸ್ ಹೋದರೆ ಬ್ಯಾಡ್ಮಿಂಟನ್ ತೊಗೊಂಡೇ ಹೋಗ್ತೀನಿ ನಾನು. ಅಲ್ಲಿ ಕೋರ್ಟ್ ತುಂಬ ಚೆನ್ನಾಗಿದೆ, ಬಂದು ಆಟ ಆಡ್ತಿದ್ರು ಆ ಕೋರ್ಟಲ್ಲಿ. ನಮ್ಮಕ್ಕ ಒಂದ್ಸರಿ ಬ್ಯಾಡ್ಮಿಂಟನ್ ಆಡೋಕೆ ಹೋಗೋಣ ಅಲ್ಲಿ ಅಂತ ಅಂದಿದ್ಲು. ನಾನು ನಾರ್ಮಲ್ ಆಗಿ ನಿಂತ್ಕೊಂಡು ಆಡೋದು ಅಂತ ಅಂದ್ಕೊಂಡಿದ್ದೆ, ಅಂದರೆ ಕೋರ್ಟ್ ಎಲ್ಲ ಮಾಡಿದ್ದಾರೆ ನೀಟಾಗಿ ಅಂತೆಲ್ಲ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾನು ರೆಫ್ಯೂಸ್ ಮಾಡಿದ್ದೆ, ಅಂದರೆ ಹೋಗಿರಲಿಲ್ಲ, ಬೇಡ ಇಲ್ಲೇ ಆಡ್ಕೊಳ್ಳೋಣ ಮನೆ ಹತ್ರ ಅಂತ. ಆದರೆ ಕೋರ್ಟ್ ಇದೆ, ಸಖತ್ತಿದೆ. ನಾನು ನಾಳೆ ಅದೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಏನಾಗುತ್ತೋ ಏನೋ ಅಂದ್ಬಿಟ್ಟು. ಸೊ ಲಾಸ್ಟ್ ಟೈಮ್ ಇದ್ದಾಗಲೂ ಈ ಒಂದು ಸ್ಟ್ಯಾಚ್ಯೂ ಏನಿದೆಯಲ್ಲ, ಡೈನೋಸರಸ್ದೆಲ್ಲ ಅದೆಲ್ಲ ಇತ್ತು, ಆದರೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಮಾಡಿರಲಿಲ್ಲ, ಅಂದರೆ ಅಷ್ಟು ಗಿಡ ಮರಗಳೆಲ್ಲ ಇರಲಿಲ್ಲ. ಸಕ್ಕತ್ತಾಗಿ, ಅದು ಮಳೆ ಬೇರೆ ಬಂದಿತ್ತು, ಸಕ್ಕತ್ತಾಗಿ ಕಾಣಿಸ್ತಿತ್ತು ಜಿಂಕೆ ಪಾರ್ಕ್ ಮಾತ್ರ. ಯಾರಾದರೂ ತುಂಬ
ಬೇಜಾರಲ್ಲಿದ್ದರೆ ಅಥವಾ ಲೋ ಫೀಲ್ ಆಗ್ತಿದ್ರೆ ಖಂಡಿತವಾಗ್ಲೂ ಈ ಪಾರ್ಕ್ ಬಂದು ಮನಸ್ಸನ್ನ ತಿಳಿ ಮಾಡ್ಕೋಬೋದು. ಯಾಕಂದರೆ ಅಲ್ಲಲ್ಲಿ ಅಷ್ಟು ಮರಗಳು, ಗಿಡಗಳು, ಕುತ್ಕೊಳ್ಳೋಕೆ ಜಾಗ, ಬೆಂಚ್ ಥರ ಎಲ್ಲ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಈ ಜಾಗದಲ್ಲಿ ನಾವು ಬೇಕಂದ್ರೆ ಫೋಟೋ ಶೂಟ್ ಕೂಡ ಮಾಡಿಸ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ನಾನು ನಿನ್ನೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡೆ. ಸ್ವೀಟಿ ನನಗೆ ಅಂತ ಒಂದಷ್ಟು ಫೋಟೋಸ್ ತೆಗೆದ್ಲು. ಸಕ್ಕತ್ತಾಗಿ ಬಂದಿದೆ ಒಂದೊಂದು ಕೂಡ. ತುಂಬ ಚೆನ್ನಾಗಿದೆ. ಸೊ ಈ ಒಂದು ಪ್ಲೇಸು ಫೋಟೋ ಶೂಟ್ಗೆ ಕೂಡ ಮಾಡಿಸಿದಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಜಾಗ ಇದು. ಅದು ಮಳೆ ಬಂದಿದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತೋ ಅಥವಾ ಅಷ್ಟು ಚೆನ್ನಾಗಿದೆಯೋ ನನಗೆ ಡೌಟ್ ಆಯಿತು. ಅಷ್ಟು ಚೆನ್ನಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಸೊ ಹಿಂಗಿದೆ ಅಂತ ನನಗೇನಾದ್ರು ಗೊತ್ತಿದ್ದಿದ್ರೆ ಅಟ್ಲೀಸ್ಟ್ ಇಲ್ಲ ಅಂದರೂ ಒಂದು ತಿಂಗಳಿಗಾದರೂ ಒಂದ್ಸರಿ ಆದರೂ ವಿಸಿಟ್ ಮಾಡ್ತಾ ಇದ್ದೆ. ಅಷ್ಟು ಚೆನ್ನಾಗಿದೆ ಜಾಗ ನಿಜವಾಗ್ಲೂ. ಯಾರಿಗಾನ ನಿಜ ತುಂಬ ಬೇಜಾರಾಗ್ತಿದೆ ಅಂತಾನೋ ಅಥವಾ ತುಂಬ ಬೋರ್ ಆಗ್ತಿದೆ ಮನೇಲಿ ಅಂತಾನೋ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಪಾರ್ಕಿಗೆ ಬಂದು ನಿಯರ್ ಬೈ ಇರೋರು, ತುಂಬ ದೂರ ಇರೋರಲ್ಲ, ನಿಯರ್ ಬೈ ಇಲ್ಲೇ ಯಾರ್ಯಾರು ಇದ್ದಾರೋ ಶ್ರೀನಗರ ಅಥವಾ ಗಿರಿನಗರ ಅಥವಾ ಪೈಪ್ಲೈನ್ ಇಲ್ಲೇ ನಿಯರ್ ಬೈ ಯಾರ್ಯಾರು ಇದ್ದಾರೋ ಅವ್ರು ಆರಾಮಾಗಿ ಪಾರ್ಕ್ಗೆ ಬಂದು ಒಂದು ಸುತ್ತು ಹೊಡೆದ್ರೆ ಸಾಕು. ಒಂದು ಸುತ್ತು ಹೊಡೆದ್ರೇ ಒಂದು 1/4 ಗಂಟೆ ಅಲ್ಲೇ ಹೋಗುತ್ತೆ. ಸೊ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ದೊಡ್ಡದಾಗೂ ಇದೆ, ಅಷ್ಟು ಚೆನ್ನಾಗಿದೆ. ನಾನು ಚಿಕ್ಕವಳಿರುವಾಗ ಅಂದರೆ ಒಂದು LKG UKG ಓದ್ತಿರುವಾಗ ಈ ಒಂದು ಜಿಂಕೆ ಪಾರ್ಕಲ್ಲಿ ಜಿಂಕೆಗಳನ್ನ ನಾನು ನೋಡಿದ್ದೀನಿ. ಅವಾಗಿತ್ತು, ಆದರೆ ಇವಾಗಿಲ್ಲ. ತುಂಬ ವರ್ಷಗಳಿಂದ ಈ ಒಂದು ಜಿಂಕೆಗಳಿಲ್ಲ ಜಿಂಕೆ ಪಾರ್ಕಲ್ಲಿ. ಆದರೆ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ ಜಿಂಕೆ ಪಾರ್ಕ್ನ. ಮರ ಗಿಡಗಳನ್ನ ಬೆಳೆಸೋದ್ರ ಮೂಲಕ ಆಗಿರ್ಬೋದು, ಮತ್ತು ಇನ್ನೂ ಏನೇನೋ ಕಟ್ತಿದ್ದಾರೆ ಅಲ್ಲಿ. ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಏನು ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಅದಲ್ಲದೆ ಕೂಡ ಇವಾಗೇನೋ ವಾಟರ್ ಫಾಲ್ಸ್ ಲೈಟಿಂಗ್ಸ್ ಬರುತ್ತಲ್ಲ, ಅದನ್ನೆಲ್ಲ ಮಾಡಿದಾರಂತೆ. ಸೊ ನೈಟಲ್ಲಿ ಆ ಒಂದು ಶೋ ನಡೆಯುತ್ತಂತೆ. ನಾನು ನೋಡಿಲ್ಲ, ನಮ್ಮ ಅಕ್ಕ ಇವತ್ತು ಹೇಳಿದ್ಲು ನನಗೆ. ಇನ್ ಕೇಸ್ ನಾಳೆ ಏನಾದರೂ ಹೋದರೆ ನೋಡಬೇಕು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈ ಒಂದು ಶೋ ಇರುತ್ತೆ ಏನು ಅಂತ ಎಲ್ಲ ನೋಡಬೇಕು. ಸೊ ನಾನು ನಿಮಗೆ ಬ್ಯಾಡ್ಮಿಂಟನ್ ಕೋರ್ಟ್ ಅಂತ ಹೇಳ್ತಿದ್ನಲ್ಲ, ಸೊ ಇವಾಗ ಏನು ತೋರಿಸ್ತಿದ್ದೀನಲ್ಲ ಇದೇ ಒಂದು ಬ್ಯಾಡ್ಮಿಂಟನ್ ಕೋರ್ಟು. ಅಲ್ಲೆಲ್ಲ ಆಟ ಆಡ್ತಿದ್ರು. ಸೊ ಇನ್ ಕೇಸ್ ನಾಳೆ ನಾನು ಏನಾದರೂ ಜಿಂಕೆ ಪಾರ್ಕ್ ಹೋದ್ರೆ ಒಂದೇನು ಅಂದರೆ ಆ ಒಂದು ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಬ್ಯಾಡ್ಮಿಂಟನ್ ಆಡಬೇಕು ಅಂತ, ಇನ್ನೊಂದೇನು ಅಂದರೆ ವಾಟರ್ ಫಾಲ್ಸ್ದು ಶೋ ನೋಡ್ಬೇಕು, ಲೈಟಿಂಗ್ ಶೋ ನೋಡಬೇಕು ಅಂತ. ಇನ್ ಕೇಸ್ ಏನಾದರೂ ನಾನು ನಾಳೆ ಹೋಗಿ ವಾಟರ್ ಫಾಲ್ಸ್ ಲೈಟಿಂಗ್ ಶೋಗೆ ಹೋದರೆ ನಾನು ಅದ್ರ ವಿಡಿಯೋ ಕೂಡ ಮಾಡ್ಕೊತೀನಿ. ಆ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅನ್ನೋ ಎಲ್ಲ ಮಾಹಿತಿನೂ ನಾನು ಕೊಡ್ತಾ ಹೋಗ್ತೀನಿ ನಾಳೆ ಒಂದು ಯೂಟ್ಯೂಬ್ ಚಾನಲಲ್ಲಿ, ಇನ್ ಕೇಸ್ ನಾನೇನಾದರೂ ಹೋದರೆ ಜಿಂಕೆ ಪಾರ್ಕ್ಗೆ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ, ನಾನು ಪ್ರತಿಯೊಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.